ಎಂಬತ್ತನೇ ಸ್ವಾತಂತ್ರ್ಯ ದಿನೋತ್ಸವ ಚಿಕ್ಕೋಡಿಯಲ್ಲಿ ಆರಕ್ಷಕ ವೃತ್ತ ನಿರೀಕ್ಷಕ ಆಫೀಸ್ ಉದ್ಘಾಟನೆ. ಆಗಸ್ಟ್ 15 ಎಂಬತ್ತನೆಯ ಸ್ವಾತಂತ್ರ್ಯೋತ್ಸವ ದಿನದಂದು ಚಿಕ್ಕೋಡಿಯಲ್ಲಿ ಆರಕ್ಷಕ ವೃತ್ತ ನಿರೀಕ್ಷಕ ಆಫೀಸ್ ಉದ್ಘಾಟನೆ ಮಾಡಲಾಯಿತು. ಚಿಕ್ಕೋಡಿ ಸಂಸದರಾದ ಕುಮಾರಿ ಪ್ರಿಯಾಂಕಾ ಜಾರಕಿಹೊಳಿ ಹಾಗೂ ಚಿಕ್ಕೋಡಿ ಸದಲಗ ಶಾಸಕರಾದ ಗಣೇಶ್ ಹುಕ್ಕೇರಿ, ಉಪವಿಭಾಗಾಧಿಕಾರಿಯಾದ ಸುಭಾಷ್ ಸಂಪಗಾವಿ, ಚಿಕ್ಕೋಡಿ ಡಿವೈಎಸ್ಪಿ ಕೃಷ್ಣಗೌಡ ಮತ್ತು ಸಿಪಿಐ ಚೌಗಲೆ ಇವರ ಉಪಸ್ಥಿತಿಯಲ್ಲಿ ಸಂಸದರು ಹಾಗೂ ಶಾಸಕರು ಸ್ವಾಗತಿಸಿ ಸತ್ಕರಿಸಿ ನಂತರ ಸಿಪಿಐ ಕಾರ್ಯಾಲಯವನ್ನು ಉದ್ಘಾಟಿಸಲಾಯಿತು. ಈ ಉದ್ಘಾಟನಾ ಕಾರ್ಯಕ್ರಮ ಕುರಿತು 9ನೇ ಸ್ವಾತಂತ್ರ್ಯ ದಿನದಂದು ಸಿಪಿಐ ಕಾರ್ಯಾಲಯ ಉದ್ಘಾಟಿಸಿ ಜನರ ರಕ್ಷಣೆಗಾಗಿ ಇದೊಂದು ಒಳ್ಳೆಯ ಕಾರ್ಯ ಎಂದು ತಿಳಿಸಿದರು. ಚಿಕ್ಕೋಡಿಯಲ್ಲಿ ಇನ್ನಷ್ಟು ಕಟ್ಟಡಗಳು ಬಾಕಿ ಇರುವುದು, ಅವುಗಳನ್ನು ಕೂಡ ಮುಂದಿನ ದಿನಮಾನಗಳಲ್ಲಿ ಉದ್ಘಾಟಿಸುತ್ತೇವೆ ಎಂದು ಶಾಸಕರು ತಿಳಿಸಿದರು. ಕಾರ್ಯಕ್ರಮದ ಸಂದರ್ಭದಲ್ಲಿ ಎಲ್ಲ ಪೊಲೀಸ್ ಆರಕ್ಷಕ ನಿರೀಕ್ಷಕರು, ಚಿಕ್ಕೋಡಿ ಪುರಸಭೆ ಕಾರ್ಯಾಲಯದ ಕಾರ್ಯಕರ್ತರು, ಎಲ್ಲ ಸಿಬ್ಬಂದಿಗಳು ಮುಖ್ಯ ಕಾರ್ಯಕ್ರಮಕ್ಕೆ ಉಪಸ್ಥಿತರಿದ್ದರು. ಆಡಿ ಮೈದಾನದಲ್ಲಿ ಬಹಳ ಯಶಸ್ವಿಯಾಗಿ ಎಲ್ಲ ಪ್ರೀತಿಯ ವಿದ್ಯಾರ್ಥಿಗಳು ಬಹಳ ಒಳ್ಳೆ ರೀತಿಯಿಂದ ಸ್ವಾತಂತ್ರ್ಯ ಹೋರಾಟಗಾರ ಸಂಗೊಳ್ಳಿ ರಾಯಣ್ಣವರಾಗಿರ್ಬೋದು, ನಮ್ಮ ವೀರ ಯೋಧರ ಅವರ ಬಲಿದಾನವನ್ನು ಬಹಳ ಅತ್ಯಂತ ಹೆಮ್ಮೆಯಿಂದ ಅವರು ಪ್ರದರ್ಶನ ಮಾಡಿದ್ದಾರೆ ನೃತ್ಯ ಮುಖಾಂತರ. ಸೊ ಹಾಗಾಗಿ ಭಾಳ ಖುಷಿ ಆಯ್ತು ನೋಡಿ ಮಾಡಿದ್ವಿ. ಹಾಗೆಯೇ ಇಲ್ಲಿ ಎಲ್ಲರೂ ಕೂಡ ಭಾಳ ಒಳ್ಳೆ ರೀತಿಯಿಂದ ಎಲ್ಲರೂ ತಮ್ಮ ಜವಾಬ್ದಾರಿಯುತವಾಗಿ ತಮ್ಮ ಕಾರ್ಯನ ಮುಂದುವರಿಸಿಕೊಂಡು ಹೋಗ್ತಾರೆ ಅಂತ ಅಧಿಕಾರಿಗಳು ನಾನು ಭರವಸೆ ಇದೆ. ಹಾಗೆಯೇ ಇಲ್ಲಿ ಅತ್ಯಂತ ಕ್ರೈಮ್ ರೇಟ್ಗಳು ಆದಷ್ಟು ಕಡಿಮೆ ಆಗಿ ಅಂತ ಅವರು ನಿರಂತರವಾಗಿ ಎಲ್ಲರೂ ಕೂಡ ಭಾಳ ತಮ್ಮ ಪ್ರಾಮಾಣಿಕವಾಗಿ ಕರ್ತವ್ಯ ಸಲ್ಲಿಸಬೇಕು ಅಂತ ನಾನು ಕೇಳ್ಕೊಳ್ತೀನಿ. ನರೇಂದ್ರ ಮೋದಿ ಅವರು ತುಂಬ ಕಡಿಮೆ ಇದ್ದಾರೆ. 2047 ವಿಕಸಿತ ಭಾರತವನ್ನು ನಿರ್ಮಾಣ ಮಾಡ್ತೀವಿ ಅಂತ ನರೇಂದ್ರ ಮೋದಿ ಭಾಷಣದಲ್ಲಿ ನೋಡಿ, ಚಾಲೆಂಜ್ಗಳಿಗಾಗಲೇ ನಮ್ಮ ದೇಶದಲ್ಲಿ ಎದುರಿಸ್ತಾ ಇದ್ದಾವೆ. ಹಾಗೆಯೇ ಮೊನ್ನೆ ನಡೆದಂಥ ಪೇಪರ್ ಲೀಕಲ್ಲಿ ಸಾಕಷ್ಟು ಏನು ಅಡೆತಡೆಗಳಾಗಿ ಚಾಲೆಂಜ್ಗಳಿದ್ದು ಅದನ್ನು ಕೂಡ ಅವರು ಒಪ್ಕೊಂಡಿದ್ದಾರೆ, ರಾಜೀನಾಮೆ ಕೊಟ್ಟಿದ್ದಾರೆ ಸೆಂಟ್ರಲ್ ಮಿನಿಸ್ಟರ್. ಹಾಗಾಗಿ ಹಲವಾರು ನಮ್ಮ ಯುವಕರ ಉದ್ಯೋಗ ಸೃಷ್ಟಿ ಮಾಡಿಲ್ಲ, ಸಾಕಷ್ಟು ತೊಂದರೆಗಳಿವೆ, ಚಾಲೆಂಜ್ಗಳಿವೆ. ಅದನ್ನ ಅವರು ಪೂರ್ತಿ ಮಾಡಬೇಕಂತ ನಾವು ಇವತ್ತು ಬೆಳಗ್ಗೆದಿಂದ ಚಿಕ್ಕೋಡಿಯಲ್ಲಿ ನಾವು ಹಾಗೂ ಲೋಕಸಭಾ ಸದಸ್ಯರು ಸೇರಿ ಸ್ವಾತಂತ್ರ್ಯ ಆಚರಣೆ ಕಾರ್ಯಕ್ರಮ ಭಾಳ ಒಳ್ಳೆ ರೀತಿ, ಯಾವ ರೀತಿ ನಾವು ಬೆಂಗಳೂರು ಬೆಳಗಾವಿ ಜಿಲ್ಲಾ ಮಟ್ಟದಾಗ ಯಾವ ರೀತಿ ರಾಜ್ಯ ಮಟ್ಟದಾಗ ಆಗ್ತಿದೆ ಅದು ನಾವು ಚಿಕ್ಕೋಡಿಯಲ್ಲಿ ಮಾಡಿದ್ದೆವು. ಇವತ್ತು ಮಕ್ಕಳಿಗೆ ಹಾಗೂ ಸೈನಿಕರಿಗೆ ಇವತ್ತು ಅವ್ರು ಏನು ಅವ್ರಿಗೆ ಯಾರ್ಯಾರು ತಮ್ಮ ಕ್ಷೇತ್ರದಲ್ಲಿ ಒಳ್ಳೆ ಕೆಲಸ ಮಾಡಿದರು ಅವ್ರಿಗೆ ಇವತ್ತು ಬಹುಮಾನ ಕೊಡುವಂಥದ್ದು ಒಂದು ಕಾರ್ಯಕ್ರಮ ಇಟ್ಟಿದ್ದೆವು. ಆ ನಿಟ್ಟಿನಲ್ಲಿ ಇವತ್ತು ಚಿಕ್ಕೋಡಿನಲ್ಲಿ CPI ಆಫೀಸ್ ಸುಮಾರು 34 ಲಕ್ಷ ರೂಪಾಯಿ ಅನುದಾನದಲ್ಲಿ 20 ಗುಂಟ ಜಾಗ ಐತಿ. ಜಾಗೆಯಲ್ಲಿ ಇವತ್ತು ಒಂದು ನೂತನ ಆಫೀಸ್ ಕಟ್ಟಡ ಓಪನಿಂಗ್ ಕೂಡ ಇವತ್ತು ಮಾಡಿದ್ವಿ. ಹಲವಾರು ಕಟ್ಟಡಗಳು ನಿರ್ಮಾಣ ಆಗ್ಯಾವ ಸರ್, ಇನ್ನೂ ಓಪನಿಂಗ್ ಯಾಕಾಗತ್ತೆ? ಹೌದು, 2-3 ತಿಂಗಳಲ್ಲಿ ಸಂಪುಟ ವಿಸ್ತರಣೆ ಆದಮೇಲೆ ಈಗ ಹೊಸ ನೂತನ ಸಚಿವರಾದರು. ನಾಳೆ ಸೆಷನ್ ಮುಗಿದ ಮೇಲೆ ಯಾವ್ಯಾವ ಬಿಲ್ಡಿಂಗ್ ಉಳ್ದಾವೆ, ಅಂಕಲಿದಾಗ ಹೊಸ PHC ಓಪನಿಂಗ್ ಐತಿ, ಚಿಕ್ಕೋಡಿದಲ್ಲಿ ADHO ಆಫೀಸ್ ಐತಿ, ಕೃಷಿ ಆಫೀಸ್ ಐತಿ, ಒಂದು ಹಲವಾರು ಇನ್ನೂ ಆಫೀಸ್ ನಮ್ಮ ಏನೇನು ಅಭಿವೃದ್ಧಿ ಮಾಡಿದ್ವಿ ಎಲ್ಲ ಸಚಿವರ ಮೂಲಕ ನಾವು ಮತ್ತು ಲೋಕಸಭಾ ಸದಸ್ಯರು ಕೂಡಿ ಅಂತ ಓಪನಿಂಗ್ ಮಾಡ್ತೀವಿ. ಜಿಲ್ಲಾ ಚಿಕ್ಕೋಡಿ ಜಿಲ್ಲಾ ಒಂದು ಕಟ್ಟಡ ಸರ್ ಇಲ್ಲಂದ್ರೂ 5-6 ವರ್ಷ ಸರ್, ಇನ್ನೂ ಅದು ಅಲ್ಲಿ ಯಾರೂ ಇಲ್ಲ ಸರ್, ಓಪನಿಂಗ್ ಆಗಿದೆ ಸರ್. ZP ಆಫೀಸ್ ಹಿಂದ್ಗಡೆ ಸರ್ ಇದಿರಬೇಕು, ಅವ್ರ ಇಲಾಖೆದವ್ರು ಮಾಡಿರ್ಬೇಕು. ಚಿಕ್ಕೋಡಿ ಜಿಲ್ಲಾ ಆಗಬೇಕಂತ ಬಹುದಿನಗಳಿಂದ ಆಸೆ. ಜಿಲ್ಲಾ ಆಗಬೇಕಾದ್ರೆ ಹೋದ ಸನ್ಮಾನ್ಯ ನೂತನ ಮುಖ್ಯಮಂತ್ರಿ DK ಶಿವಕುಮಾರ್ ಸಾಹೇಬರು, ಉಪಮುಖ್ಯಮಂತ್ರಿಯವರು, ಜಿಲ್ಲಾ ಸಚಿವರು ಮೊನ್ನೆ ಬೆಂಗಳೂರಲ್ಲಿ ನಮ್ಮ ಬೆಳಗಾಂದಲ್ಲಿ ಏನು ನಮ್ಮ ಒಂದು ಸಭೆ ಆಯಿತು. ಆ ಸಭೆಯಲ್ಲಿ ಎಲ್ಲರೂ ಕೂಡಿ ಚರ್ಚೆ ಮಾಡಿ ಎಷ್ಟು ಬೇಗ ಆಗ್ತೈತಿ ಚಿಕ್ಕೋಡಿ ಜಿಲ್ಲಾ ಘೋಷಣೆ ಮಾಡಿ ಮುಂದಿನ ಭವಿಷ್ಯದಾಗ ಈ ಮಕ್ಕಳಿಗೆ ನಮ್ಗೆ ವಿದ್ಯಾಭ್ಯಾಸ ಆಗಲಿ, ಮೆಡಿಕಲ್ ಕಾಲೇಜ್ ಆಗಲಿ, ಇಂಜಿನಿಯರಿಂಗ್ ಕಾಲೇಜಿಗೆ ಎಷ್ಟು ಬೇಕಾಗ್ತಿದೆ ಸರ್. ಈಗ ಸೆಷನ್ ಸ್ಟಾರ್ಟ್ ಆಗಿದೆ ಸರ್, ಜಿಲ್ಲಾ ಅದು ಏನು ಧ್ವನಿ ಹೋದ ಸೆಷನ್ದಾಗ ಕೇಳಿದ್ವಿ. ಈ ಸೆಷನ್ನಲ್ಲಿ. ಬ್ಯೂರೋ ರಿಪೋರ್ಟ್ ರಾಜು ಮುಂಡೆ, ಭಾರತ ವೈಭವ ನ್ಯೂಸ್, ಚಿಕ್ಕೋಡಿ. Thanks for watching Read, Discuss and Debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.